ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು CGI ಚಾನಲ್. ಎಲ್ಲ ಹೆಂಗಿದ್ದೀರಾ? ಎಷ್ಟೊಂದು ದಿನ ಆದ್ಮೇಲೆ ಈ ಗ್ರ್ಯಾನಿ ಮುಖ ನೋಡ್ತಾ ಇದ್ದೀವಿ. ಗ್ರ್ಯಾನಿ ಲೆಗೆಸಿ ಗೈಸ್. ರೋಬೋಟ್ ಎಸ್ಕೇಪ್ ಬರುತ್ತಲ್ಲ ಅದು, ಇದು ತುಂಬ ವಾಡ್ಯೂಸೆ ಹಾರ್ಡ್ ಅಂತ. ಇದು ನೋಡಿ, ನೈಟ್ ಮೇರ್ ಆಪ್ಷನ್, ಎಕ್ಸ್ಟ್ರಾಸ್, ಇದರಲ್ಲಿ ರೋಬೋಟ್ ಎಸ್ಕೇಪ್ ಬರುತ್ತೆ ಗೈಸ್. ಹಾಲಿಡೇ ಡೆಕಾರ್, ಇಂಪಾಸಿಬಲ್, ಪಾಯ್ಸನ್ ಟ್ರ್ಯಾಪ್, ಗ್ರ್ಯಾಂಡ್ಪಾ ಶಾರ್ಟ್ ಗನ್, ಎಕ್ಸ್ಟ್ರಾ ಟ್ರ್ಯಾಪ್, ಅಯ್ಯೋ ಏನೇನೋ ಟ್ರ್ಯಾಪು ಗೈಸ್. ನಾವು ಇದನ್ನು ಹಾರ್ಡ್ ಮೋಡಲ್ಲಿ ಆಡ್ತೀವಿ ಗೈಸ್. ನಾವು ಹಾರ್ಡ್ ಮೋಡಲ್ಲಿ ಇದೆ ನೋಡಿ, ಹಾರ್ಡ್. ಡಾರ್ಕರ್ ನಮ್ಗೆ ಬೇಡ ದಯವಿಟ್ಟು. ಮ್ಯೂಸಿಕ್, ಗ್ರ್ಯಾನಿ, ಏನು ಅರ್ಕ್ನೋಫೋಬಿಯಾನ ನನಗೆ ಗೊತ್ತಿಲ್ಲ. ಎಕ್ಸ್ಟ್ರಾ ಸ್ಲಾಕ್ಸ್ ಇರಲಿ, ಡಾರ್ಕರ್ ಬೇಡ ದಯವಿಟ್ಟು. ಕೇನ್ ಅಂದರೆ ಅದೇ ಕ್ರೋಬಾರ್, ಮಕ್ ಹೊಡಿತಾನಲ್ಲ ಅದರಲ್ಲಿ. ಶಾರ್ಟ್ ಗನ್ ಇಲ್ಲ, ಶಾರ್ಟ್ ಗನ್ ಬೈ ಮಾಡಬೇಕು. ಏನು ಮಾಡೋಣ, ಕಾಸಿಲ್ಲ ಗೈಸ್. ಒಂದು ಕೆಲಸ ಮಾಡ್ತೀನಿ ಗೈಸ್, ನಾನು ಫಸ್ಟ್ ಮೊಬೈಲ್ ರೇಟ್ ಆಫ್ ಮಾಡಿಬಿಡ್ತೀನಿ, ಭಾರಿ ಹಿಂಸೆ ಕೊಡುತ್ತೆ. ವಾವ್, ಬುಕ್ಕು ಪಕ್ಕದಲ್ಲೇ ಇದೆ. ವಾ ಫೆಂಟಾಸ್ಟಿಕ್, ಮಾರ್ವಲೆಸ್. ಇದೇನು ಫುಲ್ಲು ಬ್ರೈಟ್ನೆಸ್ ಇದೆ. ಬುಕ್ ಇದೆ, ಯಾವುದು ಏನಾಯ್ತು ಗೈಸ್? ಸರಿ, ಏನಾಯ್ತು ಅಂತಾನೆ ಗೊತ್ತಿಲ್ಲ. ಗ್ಲಿಚ್ ಅಲ್ಲ, ಚಾನ್ಸೇ ಇಲ್ಲ. ಬುಕ್ ಎತ್ಕೊಂಡು ಹೋಗ್ತಾ ಇದ್ದೆ ನೀನು. ಏನೇನೋ ಮಾಡ್ತಿದ್ದೆ ನಾನು. ಬುಕ್ ಎಲ್ಲಿ ಹೋಯ್ತು ಇವಾಗ? ಅದು ಅಲ್ಲಿ ಅದು ಓಪನ್ ಆಗಲ್ವಾ? ಆಗುತ್ತೆ. ಆಮೇಲೆ ಬಂದು ನೋಡ್ಬಿಡ್ಲ ಅಲ್ಸುತ್ತೆ. ಅಲ್ಲಿದೆ ಬುಕ್. ಮತ್ತೆ ಬಂದು ನೋಡಿ, ಗ್ರ್ಯಾಂಡ್ ಪೇಜ್. ಯಾರು ನೋಡಿದ್ರು? ಸರಿ ಇಲ್ಲಪ್ಪ. ಇಲ್ಲಿ ಯಾಕೆ ಬರುತ್ತೆ? ಹಿಂದೆ ಹೋಗು. ಹೇಳಿಲ್ವಾ ಇದು ಹಾರ್ಡೆಸ್ಟ್ ಲೆವೆಲ್ ಅಂತ ಗೈಸ್. ಟ್ರ್ಯಾಪ್ ಇವಾಗ ಇನ್ನೊಂದು ಆಗ್ತಾಳೆ. ಹೋಗಿ ಇಲ್ಲಿಂದ ಈಚೆ. ಅವ್ನು ಬ್ಯಾಕ್ ಯಾರ್ಡಲ್ಲಿ ಇದ್ದಾನೆ ಗ್ರ್ಯಾಂಡ್ ಪಾ. ತೊಳಗಮ್ಮ ತಾಯಿ ಬಂದಿಲ್ಲ. ಮಕ್ಕಳು ವೆಪನ್ ಕೀ. ಗ್ರ್ಯಾಂಡ್ ಪಾ ಬ್ಯಾಕ್ ಯಾರ್ಡಲ್ಲಿ ಇದ್ದ. ಆಗಲೇ ಕೀ ಹಾಕಿಲ್ಲ. ಕೀ ಅಲ್ಲ ಅದು, ಯಾರು ಹಿಂದೆ ಹ್ಯಾಂಗರ್ ಬಿದ್ದಿದೆ. ಹ್ಯಾಂಗರ್ ಮೋಸ್ಟ್ಲಿ ಇದರಿಂದ ಬರ್ಬೋದು ಗೈಸ್. ಇಬ್ಬರು ಬರ್ತಾರೆ. ಇವಳಂತೂ ಬಂದೇ ಬರ್ತಾಳೆ. ಇವಳಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಗ್ರ್ಯಾಂಡ್ ಪಾ ಬಂದರೆ ನೋಡಪ್ಪ ಅನ್ಬೋದು. ಗ್ರ್ಯಾಂಡ್ ಪಾ ಬಂದಿದ್ಯಾ ಗುರು ನೀನು? ಬಂದ ತಗೋ, ನೀನೇ ನಿಮಿಷ ಇಲ್ಲೇ ನಿಂತ್ಕೊಬೇಕು. ಅರಾಕ್ನೋಫೋಬಿಯಾ ಅಂದ್ರೆ ಇದೇನಾ? ಫುಲ್ ಬ್ಲಡ್ ಯಾರು ಬೀಳ್ಸಿದ್ರು? ಏನು ಬೀಳ್ಸಿದ್ರು? ಯಾಕೆ ಬೀಳ್ಸಿದ್ರು? ಯಾವಾಗ ಬೀಳ್ಸಿದ್ರು? ಅವನೇನು ಗ್ರ್ಯಾಂಡ್ ಪಾ ಇಲ್ಲ ತೊಲಗಪ್ಪ. ತಿರುಗಿದ್ರೆ ನಾಯಿ ಓಡಿಸ್ಕೊಳ್ತೇವೆ. ಯಾವ ಎಸ್ಕೇಪ್ ಮಾಡೋದು ಇವತ್ತು? ಕೇರ್ ಎಸ್ಕೇಪೇ ಮಾಡ್ಬಿಡೋಣ.
ಆದರೆ ತುಂಬ ಲಾಂಗ್ ಆಗ್ಬಿಡುತ್ತೆ. ಓ ಬೇಡ ಬೇಡ ಬೇಡ, ಡೋರ್ ಎಸ್ಕೇಪ್ ಗೈಸ್, ಯಾವಾಗಲೂ ಡೋರ್ ಎಸ್ಕೇಪ್ ಸ್ಟಾರ್ಟ್ ಮಾಡಬೇಕಲ್ವಾ. ಗ್ರ್ಯಾಂಡ್ ಪಾ ಒಂದು ಕಡೆ ಇದ್ರೆ ಸಾಕು. ಇಮ್ಯಾಜಿನ್ ಮಾಡಿ ಎಲ್ಲೋ ಹೋಗಿಬ್ರು ಏನ್ ಮಾಡ್ತಾರೆ ತುಂಬ ವಯಸ್ಸು. ಏಯ್ ಇದ್ರ ಕಾಗೆ ಹತ್ರ ಗ್ರ್ಯಾನಿ ಇಲ್ಲೇನೋ ಇಲ್ಲಿ. ಸ್ಮಾಲ್ ಬ್ಯಾಟ್ರಿ, ಕೋಕ್, ವೈರ್ ಕಟರ್ ಎಲ್ಲ ಬೇಕಾಗಿರೋದೇ ಇದೆಯಲ್ಲಪ್ಪ. ಅಯ್ಯೋ ಕ್ರ್ಯಾಕಿಂಗು ಬಂದಿಲ್ಲ ಅಂದರೆ ಸಾಕು. ಬಾ ಏಯ್ ಅದು ಗೊತ್ತಾಗುತ್ತೆ ಬಿಡು, ಹಿಂಗೆ ಎಸ್ಬಿಟ್ಟು ನಡಿ. ಇಲ್ಲ ಟೆಡ್ಡಿ ಯಾಕೆ ಸ್ವಲ್ಪ ಸ್ಲೆಂಡ್ರಿನಾಶ್ ಅವಳದೇ ಅನ್ಸುತ್ತೆ. ಕಾರ್ ಕೀ ಎತ್ಕೊಂಡು ಹೋಗಿ ನೋಡೋದು ಕಾರಲ್ಲಿ ಏನಿದೆ ಅಂತ. ಗ್ರಾನಿ ಅದು ಎಲ್ಲ ಸ್ವಲ್ಪ ಕೊಥಾಯ್ ಅನ್ಕೊಂಡು ಏನಂದಿದ್ದು? ಕೊದಾಯ ಅವನು ಅಲ್ಲೆಲ್ಲೋ ಹೋದ. ಕೆಳಗಡೆ ಇಲ್ಲೇನಿದೆ ಅನ್ಸಲ್ಲ, ನೋಡ್ಬಿಡ್ತೀನಿ. ಪ್ಯಾಡ್ಲಾಕ್ ಬೇಕು, ಆದರೆ ಅದು ಭಾರಿ ಟೆನ್ಷನ್ ಕೊಡತ್ತಲ್ಲ, ಏನು ಮಾಡೋದು. ನೀನು ಅದನ್ನು ಹಾಕ್ಬಿಟ್ಟು ಹಿಂದೆ ಹೋಗ್ಬೇಕಿಲ್ಲ, ನೀನು ಸಿಗಾಕೋತೀಯ. ಅವ್ಳಿಗೊಂದು ಛಡ ಗುರು ಎಲ್ಲೋ ಇದ್ದಿದ್ಯಾ? ಪ್ಲಾನ್ ಗುಡ್ ಪ್ಲಾನ್ ಅಲ್ವಾ? ಏನಾಗ್ತದೆ ಅಂತ ನನಗೆ ಆದರೆ ಒಟ್ಟಿನಲ್ಲಿ ಏನೋ ಆಗ್ತದೆ. ಗ್ರ್ಯಾಂಡ್ ಪಾ ಇಲ್ಲಿಂದ ತೊಲಗಿದ್ರೆ ಸಾಕು ನನಗೆ ಒಂದ್ಸಲ. ಓ ಇಲ್ಲಿದ್ಯಾ ನೀನು ಮಹಾರಾಜ್? ಓಯ್ ಓಯ್ ಓ ಗ್ರ್ಯಾಂಡ್ ಯಾವುದು ಮನೆಯ? ಓ ಇವನು ಅಲ್ಲಿಂದ ಕೂಗಿದ್ರೆ ಇವಳು ಅಲ್ಲಿ ಬರ್ತಾಳ. ವಾವ್, ಫೆಂಟಾಸ್ಟಿಕ್, ಮಾರ್ವಲಸ್, ಫೆಂಟಾಬುಲಸ್. ಕೈಯಿಂದ ಬೀಳಲ್ಲ ತಾನೇ? ಏನು ಅಪ್ಪ ಬಿಟ್ಟಿಲ್ಲ. ಟ್ರಾಪ್ ಎಲ್ಲಿಂದ ಇತ್ತು ಗುರು? ಯಾರ್ ಡೇ 3 ಟ್ರಾಪ್ ಎಲ್ಲಿತ್ತು? ಇಷ್ಟೊಂದೆಲ್ಲ ಇರ್ತಾರ ಯಾರಾನ? ಗ್ರ್ಯಾಂಡ್ ಫಸ್ಟ್ ಟೈಮ್
ಇದರಲ್ಲಿ ಚಾಪ್ಟರ್ 1 ಹಲೋ ಪಾ ನೀನು ದಯವಿಟ್ಟು ಈ ಕಡೆಯಿಂದ ತೊಲಗ್ಬಿಡು, ನಾನು ಹಿಂಗಿಂದ ತೊಲಗ್ಬಿಡ್ತೀನಿ ಆಯಿತಾ? ಅವನೇ ರಿಮೋಟ್ ಕಂಟ್ರೋಲ್ ಎಲ್ಲ ಬಿಡಿಸು ಹೇಳ್ತೀನಿ. ಆಮೇಲೆ ಏನೋ ಸೌಂಡ್ ಬರುತ್ತೆ. ನಂಗೆ ಇವಾಗ ಏನು ಮಾಡಬೇಕು? ಆ ಟ್ರ್ಯಾಪಿಂದ ಗ್ರ್ಯಾಂಡ್ ಪಾಸ್ ಆಗಲ್ಲ. ಓ ಬಟ್ ಇದು ನಾನು ಚೆಕ್ ಮಾಡಬೇಕು, ಇಬ್ಬರು ಬರ್ತಾರ ಅಂತ. ಅಷ್ಟೇ, ಬರೋಂಗಿಲ್ಲ. ಇಬ್ರು ಬಂದರೆ ತುಂಬ ಒಳ್ಳೇದಪ್ಪ. ಕಾಣಿಸ್ತಾನೆ. ಗ್ರ್ಯಾಂಡ್ ಇಲ್ಲೇ ಕಾಯಿಸೋಣ ಇರು. ಗ್ರ್ಯಾಂಡ್ ಇಲ್ಲಿ ಬಂದ್ಲಾ? ಅಕಸ್ಮಾತ್ ಅಲ್ಲಿ ಯಾರನ್ನ ಹೋದ್ರೆ ಗೊತ್ತಾಗ್ಬಿಡುತ್ತೆ. ಇದು ತುಂಬಾ ಮೋಸ. ಎತ್ಕೊಂಡು ಹೊಡೆದ್ಬಿಟ್ಲ ಅವಳು ಹುಚ್ಚಿ. ಡೇ 3 ಬಂದ್ಬಿಟ್ಟ. ಫೋನ್ ಫಸ್ಟ್ ಡೇ ಯಾರು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇವಾಗ ಬಿಡು. ಮಾಡ್ತೀಯಾ? ಇದೇನಿದು ಮೋಸ? ಇದು ನನ್ನ ಆ ಬಿಲ್ದೊಳಗೆ ನಾನು ನೀಟಾಗಿ ಕೂತಿದ್ದೀನಿ ಗುಡ್ ಬಾಯ್ ಥರ. ಯಾವುದು ಅಜ್ಜಿ ಬಂದ್ಬಿಟ್ಟು ಹೊಡೆದಾಕ್ಬಿಡ್ತಲ್ಲ. ನಾನು ನನ್ನ ಜೀವನದಲ್ಲಿ ಯಾವತ್ತೂ 4th ಡೇಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಷ್ಟು ವರ್ಷದಾಗಿರೋ 4th ಡೇಗೆ ನಾನು ಯಾವತ್ತೂ ಬಂದಿಲ್ಲ. ಗ್ರ್ಯಾಂಡ್ ಪಾ ಎಲ್ಲಿಂದ ಬರ್ತಾ ಇದೆಯಪ್ಪ ನೀನು? ಬ್ಯಾಕ್ ಯಾವಾಗ ನೋಡ್ತೀನಿ ಒಳಗಿಳ ಬರೋಲ್ಲ ತಾನೆ. ಆಮೇಲೆ ನನಗೆ ಇವತ್ತು ಲೆಕ್ಕ ಇಲ್ಲ ಬಿಡು, ಗೊತ್ತಾಗೋಯ್ತು. ಎಸ್ಸಿ ಅದನ್ನ ಅವಳು ಆ ಕಡೆ ಆದ್ರೂ ಹೋಗ್ತಾಳೆ. ಅವನೆಲ್ಲಿ ಅವನಿನ್ನು ಬ್ಯಾಕ್ ಮೊದಲೇ ತಾತ ಅಲ್ವಾ, ಏನು ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ನಾನು ನೋಡಲೇಬೇಕು ಇದನ್ನು. ಇಬ್ಬರು ಬರ್ತಾರ, ಒಬ್ರು ಬರ್ತಾರೆ. ಬಾಕ್ ಹಾಕೋಳು. ಗ್ರ್ಯಾನಿ ಬಂದ. ಸೊಳ್ಳೆ ಕಚ್ತಾ ಇದೆ. ವಾಟ್ ಅಬೌಟ್ ಗ್ರ್ಯಾಂಡ್ ಪಾ ಬಂದ? ಓ ಗ್ರ್ಯಾಂಡ್ ಪಾ ಬಂದ. ಅವಳು ಹೋಗ್ತಾ ಇದ್ರೆ ಚಾನ್ಸ್ ಇಲ್ಲ, ಇಷ್ಟು ಬೇಗ ಹೋಗೋಕ್ಕಿಲ್ಲ. ಅವಳು ಇನ್ನೂ ಟ್ರ್ಯಾಪ್ ಬೇರೆ ಹಾಕ್ತಾರೆ. ಓ ಗ್ರ್ಯಾನಿ ಹೋಗ್ತಾವಳೆ. ಅಷ್ಟಕ್ಕೆ ಇಟ್ಕೊಂಡು ನಾನೇ ನೆಕ್ಲ. ಗೈಸ್ ಗ್ರ್ಯಾನಿನ ಸ್ಟೀಮ್ ರೂಮ್ ಒಳಗೆ ಟ್ರ್ಯಾಪ್ ಮಾಡೋಣ ಗೈಸ್. ಇವಾಗ ನನಗೆ ಆಪ್ಷನ್ ಬೇರೆ ಇಲ್ಲ. ತುಂಬ ತಲೆ ನೋಡ್ತಾ ಇದೆ ನನಗೆ. ಹ್ಯಾಮರ್ ಏನು ನಿನ್ಗೇನು ಹುಚ್ಚ? ಅದನ್ನೇ ಅಂತ ತೆಗ್ದು ಇವಾಗ ಗ್ರ್ಯಾಂಡ್ ಪಾ ಬರ್ತಾನೆ ಅವನಿಂದೆ. ಗ್ರ್ಯಾಂಡ್ ಪಾ ಬರ್ಬೋದೇನಪ್ಪ. ಸ್ಮಾರ್ಟ್ ಗ್ರ್ಯಾಂಡ್ ಪಾ. I see you. Finished. I am finished. I am finished. ಜೀವನದಲ್ಲಿ ಯಾವತ್ತೂ ನನಗೆ ಭಯ ಆಗಿಲ್ಲ. ನಾವು ಎಂತ ಕಷ್ಟ. Oh my god. Oh my god. ನನಗೆ ಸಾಯಕ್ಕಂತ ಇಷ್ಟ ಇರಲಿಲ್ಲ. ಅಲ್ಲಿ ನಂಬರ್ ಬೇರೆ ಇತ್ತು. ಏನು ನಂಬರು? ಎಷ್ಟಿತ್ತು? ಅಲ್ಲಿರೋದೇ 2 ನಂಬರು. 201 ಅಂತೆ. ಎಲ್ಲಿತ್ತು? ಅಲ್ಲಿ ಆ ಕಡೆ ಶೇಪ್ ನಂಬರ್ ಪಕ್ಕ. ನಾನು ತಪ್ಪಿ ಅನ್ಕೊಂಡಿದ್ದೆ. 2. ಅವ್ನು ಹಿಂದೆ ಬರ್ತಾನೆ ಅಂತ ಗೊತ್ತಾಯ್ತು. ಹಂಗಾದ್ರೆ ಗ್ರ್ಯಾನಿ ಸಾಯಿಸಿದ್ರೆ ಅಯ್ಯಪ್ಪ
ಸುಮ್ಮನೆ ಪಿಂಡಕ್ಕೆ ತೆಗ್ದೆ ನನಗೆ ಯಾರು ಬ್ಯಾಕ್ ಸೈಡ್ ಹೋಗ್ತಾರದು ಗ್ರ್ಯಾಂಡ್ ಪಾ ಹೌದಾ ಓ ಮೈ ಗಾಡ್ ಮ್ಯಾನ್ ಓಶ್ ಇದೊಂದು ಸಾಂಗ್ ಟೆಡಿ ಅಮ್ಮ ನಂದೆ ನಾನು ಆಗಲ್ಲಪ್ಪ ಆಡ್ತೀನಿ ಬಾಯಿ ಮಟ್ಟಿಗೆ ಹೇಳಿದ್ದು ಸುಮ್ಮನೆ ಇರೋ ಆಮೇಲೆ ಮತ್ತೆ ಗ್ರ್ಯಾಂಡ್ ವಾವ್ ದಕ್ಕ ಮಾತಾಡ್ತಾ ಗೈಸ್ ಇವಾಗ ದೂರ ಇದ್ದಾರ ಅಲ್ವಾ ಇವಾಗ ಟ್ರ್ಯಾಕ್ ಮಾಡ್ಬೇಕು ಅವಾಗಲೇ ಮಾತ್ರ ಎಲ್ಲ ಅಮ್ಮ ನನಗಂತೂ ಆಗಲಿಲ್ಲಪ್ಪ ದೂರನೇ ನಾನು ಹೆಂಗೆ ಓಡಿದೆ ನಾನು ಹೆಂಗೋಗಿ ಬಚ್ಚಿಕೊಂಡೆ ಅಂತಾನೆ ಗೊತ್ತಿಲ್ಲ ನನಗೆ ಅದು ಬಟನ್ ಎಲ್ಲ ಹೋಗ್ಬಿಟ್ಟಿದೆ ಹಾಕೊಂಡಿದ್ದು ಬಂದು ಹೋಗು ನಾನು ಈ ಕಡೆಯಿಂದ ಹಂಗೆ ಹೋಗ್ಬಿಡ್ತೀನಿ ಹೋಗೋ ಅವಳು ಸತ್ತೇ ಹೋಗ್ತಾಳೆ ಕಣೋ ನೀನು ಬರೋಷ್ಟರಲ್ಲೂ ಅವ್ನು ಮತ್ತೆ ಯಾವ ಪ್ಲ್ಯಾನು ವರ್ಕ್ ಆಗಲ್ವಲ್ಲಪ್ಪ ಇವಾಗ ನೀನು ತೆಗೆದ್ರೆ ಮತ್ತೆ ಬರ್ತಾನೆ ಗೊತ್ತು ಬಂದ ಮಖ ನೋಡಿ ಅವ್ನು ಜೀವನದಲ್ಲಿ ಸತ್ತೋಗ್ಬಿಟ್ಟವನು ಅಲ್ಲ ಸತ್ತೋಗ್ಬಿಟ್ಟವನು ಅದೆಲ್ಲಿ ಸತ್ತೋಗಿದ್ದ ಇಷ್ಟ ತನಕ ಅಯ್ಯೋ ಲಾಸ್ಟ್ ಟೈಮ್ ಬಂದ್ಬಿಟ್ರಲ್ಲ ನಾನೇನೋ ಸತ್ಮೇಲೆ ಬರಲ್ಲ ಅನ್ಕೊಂಡು ನೀನು ಒಂದು ಓಪನ್ ಮಾಡಿದ್ರೆ ಅಯ್ಯೋ ಏನೂ ಆಗಿಲ್ಲ ನನಗೆ ಹೇಳ್ದೆ ಓಪನ್ ಮಾಡಬೇಡ ನೀನು ಹೇಳ್ತಾನೆ ಇರ್ತೀಯ ನನಗೆ ಹೇಳಕ್ಕೆ ಇಷ್ಟ ಇಲ್ಲ ನನ್ನ ಜೀವನದಲ್ಲೇ ಯಾವತ್ತೂ ಇಷ್ಟ ಫಸ್ಟ್ ಡೇ ಕೈ ಸುತ್ತಿದ್ದು ಗ್ರಾನಿ ಕಳಿ ಗ್ರಾನಿ ಯಾರೋ ಗ್ರ್ಯಾಂಡ್ ಪಾ ಕೈಲಿ ಥರ್ಡ್ ಟೈಮು ಗ್ರ್ಯಾಂಡ್ ಪಾ ಕೈಲಿ ಫೋರ್ತ್ ಟೈಮು ಇಲ್ಲ ಥರ್ಡ್ ಟೈಮು ಗ್ರಾನಿ ಕೈಲಿ ಫೋರ್ತ್ ಟೈಮು ಗ್ರ್ಯಾಂಡ್ ಪಾ ಕೈಲಿ ಲಾಸ್ಟ್ ಟೈಮ್ ಯಾರು ಕೈಲಿ ಏನು ಮಾತಾಡ್ತಿದ್ಯೋ ನಂಗೆ ಗೊತ್ತಿಲ್ಲ ಗ್ರ್ಯಾನಿನೇ ಪರವಾಗಿಲ್ಲಪ್ಪ ಗ್ರ್ಯಾಂಡ್ ಪಾ ಸತ್ತೋಗ್ಬಿಟ್ಟವನೆ ಎಲ್ಲಿದ್ದಾನೆ ಅವನು ಜೀವನದಲ್ಲಿ ಸತ್ತೋಗ್ಬಿಟ್ಟವನೆ ಸತ್ತೋಗಿಲ್ಲ ಸತ್ತೋಗವನೆ ಗ್ರ್ಯಾಂಪು ಹಲೋ ಏನದು ಹಂಗೆ ಸೌಂಡ್ ಬರ್ತಾಯಿದೆ ಎಲ್ಲೋದ ಗ್ರ್ಯಾಂಡ್ ಪಾ ಓ ಅಲ್ಲಿದ್ದ ಏನೋ ಮಾಡ್ತಾ ಕಣೋ ಆಹಾ ಅಲ್ಲಿ ಬಾತ್ರೂಮ್ ಡೋರ್ ತೆಗ್ದ್ಬಿಟ್ಟಿದೆ ಎಲ್ಲೋ ಹೋಯ್ತಾ ಅವನು ಅವ್ಳು ಬರ್ತಾಳೆ ಇವಾಗ ಓಡಿ ಅವಳು ಯಾಕೆ ಅವನಾಗ ಯಾಕೆ ನನಗೆ ಆಯ್ತಿಲ್ಲಪ್ಪ ಅಲ್ಲೇನೋ ಸಾಯ್ತೀನಿ ನೆತ್ಕೊಂಡೋಗಲ್ಲಿ ಬಿಸಾಕ್ಬಿಟ್ಟು ಹಂಗೆ ಬರ್ತೀನಿ ಆದರೆ ಆ ಎಕ್ಸ್ಪೀರಿಯನ್ಸ್ ಮಾತ್ರ ಅವರಿಬ್ಬರು ಅಲ್ಲಿ ಬರ್ತಾರೆ ಅಂತ ಗೊತ್ತಾಯ್ತಲ್ಲ ಒಟ್ಟಿನಲ್ಲಿ ಅಪ್ಪ ಭಯಾನ ತುಂಬ ಭಯ ಆಗೋದು ಓ ಮೈ ಗಾಡ್
ಫೆಂಟಡಿ ಇಲ್ಲ ಇದೆ. ಫೆಂಟಾಬುಲಸ್ ಗೋಡೆಗೆ ಮುಟ್ಕೊಟ್ಟು ಕ್ರ್ಯಾಕಿಂಗ್ ಆಗುತ್ತೆ. ಹ್ಯಾಮರ್ ಸಿಕ್ಕಿತ್ತು ಅಲ್ವಾ? ಎದ್ದು ಸದ್ಯ ಕೆಳಗಡೆ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಗ್ರ್ಯಾಂಡ್ ಪಾ ಹೊಡಿಬೇಕಾದ್ರೆ ಗ್ರ್ಯಾಂಡ್ ಪಾ ಅಮ್ಮಕ್ಕೆ ಸ್ಟೀಮ್ ರೂಮ್ ಜೊತೆನೇ ತೆಗೀಡ ಬಿಡಿ, ಅಲ್ಲಿ ಹೋಗ್ಲೇ ಬೇಡ. ಅಂದರೆ ಅದು ಇಂಪಾರ್ಟೆಂಟ್ ಅಲ್ವಾ? ಅದನ್ನ ಯಾಕೆ ನೆಕ್ಸ್ಟು ಎಲ್ಲಿ ಹೋಗ್ಬೇಕಲ್ಲ? ಶಿಟ್ ಮ್ಯಾನ್, ಕೆಳಗಡೆ ಹೋಗೋಣ ಇದ್ರ ಹತ್ರ. ಸೀವರ, ಅಯ್ಯೋ ಅದು ಬೇರೆ ಇದೆ ಅಲ್ವಾ? ಅದಕ್ಕೆ ಕೀ ಸಿಕ್ಬಿಡಿದೆ ಆಗಲೇ ನಮಗೆ. ಸಿಕ್ಕಿದೆ ಫಸ್ಟೇ ಬುಕ್ ಸಿಕ್ತಲ್ಲ. ಸಿಕ್ಕಿದೆ ಆದರೆ ಸಿಕ್ಕಿರ್ಬೇಕಲ್ವಾ? ಏನ ಸ್ಟಿಕ್ಕಾ? ಏನು ನಿಮ್ಮ ಕಾಗಿ ಈ ಶಾರ್ಟ್ ಗನ್ ಬಾಟು ಕೈಗೆ ಬರ್ತಿಲ್ಲ. ನಾನಪ್ಪ ನಾನು ಇನ್ನೊಂದು ವೆಪನ್ ಚೀಲ ನಾನು ಇಲ್ಲೇ ನಾನು ಸ್ಟೀಮ್ ರೂಮ್ ಮಕ್ಕನೇ ನೋಡೋಣ. ಇನ್ನೊಂದು 2 ನೆನಪಿಲ್ಲ. 2 ಏನು ಹೇಳು? ಅದೇನು ತೊಗೊಂಡು ಇವಾಗ ಅಲ್ಲಿ ನೋಡ್ಲೆ ಪಾಪ ಕೂದಿಲ್ಲ ತಲೆಯಲ್ಲಿ ಇದೆಯಾ ಒಂದು ಕೂದಲು. ಸ್ಕ್ರೂ ಡ್ರೈವರ್ ತೊಗೊಬರ್ಬೇಕಿಲ್ಲ ನೀನು. ಸ್ಕ್ರೂ ಡ್ರೈವರ್ ಹೊಡಿಯೋಕ್ಕೆ ವೆಪನ್ನು ಸಿಕ್ಕಿಲ್ವಲ್ಲ. ಗ್ಯಾಸೋಲಿನ್ ಡಬ್ಬ ಬೇರೆ ಅಲ್ಲೇ ಇದೆ, ಹೊಡೆದ್ರೆ ಢಮಾರ ಬಿಡುತ್ತದು. ಬಿಡು ಹೋಗ್ಲಿ. ಇವಾಗ ನಾವೇನ ಅಯ್ಯೋ ಅದು ನೆನಪಿದ್ಯಾ ಆವಾಗ? ಅಯ್ಯಯ್ಯೋ ಅದಂತ ಬರ್ಸ್ತೀನಿ ನಾನು ಯಾವುದು ಕಾರ್ ಎಸ್ಕೇಪ್ ಹೋಗಿ ಆಲ್ ವೆಪನ್ ಚಾನಲ್ ಏನೋ ಅದು ಹುಷಾರು ಬಂದು ಪಕ್ಕ ಬರುತ್ತೆ. ಸೊತ್ತೋಗು, ನಾನು ಹಿಂಗಿಂದ ಆ ಕಡೆ ಸೊತ್ತೋಗ್ತೀನಿ. ಗುಡ್ ಗರ್ಲ್. ಗ್ರ್ಯಾಂಡ್ ಪಾ ಬರ್ಬೇಕು ಇವಾಗ. ಅವ್ನು ಬಂದರೆ ಒಂದು ತಲೆಗೆ ಹೊಡಿತೀನಿ. ನನಗೊಂದು ಡೌಟು ಲಾಸ್ಟ್. ಏನು? ಗ್ರ್ಯಾಂಡ್ ಪಾ ತಲೆ ಕೂದಲಿದೆಯಾ ಇಲ್ವಾ? ಅವ್ನು ಇವಾಗ ಬರ್ತಾ ಇದ್ದಾನೆ. ಆಹಾ ಅನ್ಸಲ ಅವನ ಕೈಲಿ ಒಂದ್ಸಲ. ಏನು ಗ್ರ್ಯಾಂಡ್ ಪೂ? ಆಹಾ ಅನ್ನಪ್ಪ ಒಂದ್ಸಲ. ಹಲೋ ನೋ ಅವನಲ್ಲೇ ಡಿಸ್ಕ್ರೀನಿಂಗ್ ಮಾಡ್ತಾವೆ. ಇವಳು ಬೇರೆ ಇಲ್ಲೆಲ್ಲ ಬರ್ತಾಳೆ. ಅವಳು ನನ್ನ ನೋಡಿಲ್ಲ ಅಂದರೆ ಸಾಕು. ಅಲ್ಲೆಲ್ಲ ಇಷ್ಟು ಟ್ರಾಪ್ ಹಾಕೊಂಡು ಟ್ರ್ಯಾಪ್ ಒಂದು ಅದು ಅದೇ ಅವನು ಆ ಒಳಗಡೆ ಆಚೆ ಹೋಗಿದ್ದಾನೆ. ಅವನು ನನ್ನೇ ಎಸಿತೀರಾ? ಏನು ಮಾಡ್ತಾವ್ರೆ? ನೆಕ್ತವ್ರೆ, ನನ್ನ ತಿನ್ಕೋತಾರೆ. ಗ್ರಾನಿ ಇವಾಗ ಹೇಳು, ಗ್ರ್ಯಾಂಡ್ ಪಾ ತಲೆಯಲ್ಲಿ ಕೂದಲಿದೆಯಾ? ಗೈಸ್ ಇದ್ರಲ್ಲಿ ನಮ್ಗೆ ಒಂದೇ ಗೊತ್ತಾಗಿದ್ದು ಗ್ರ್ಯಾಂಡ್ ಪಾ ತಲೆಯಲ್ಲಿ ಕೂದಲಿಲ್ಲ. ಅವನು ಸ್ವಲ್ಪ ಲೂಸು ಅಂತ. ಗೈಸ್ ನೆಕ್ಸ್ಟ್ ಇದ್ರಲ್ಲಿ ಆಡ್ ಮಾಡೇ ಮಾಡ್ತೀವಿ. ಓಕೆ ಬಾಯ್ ಗೈಸ್. ಬಾಯ್. ಆದರೆ ಇವತ್ತು ಮಾತ್ರ ಬೇಡ.